ನಿರ್ಮಲಾ, ಓ ನಿರ್ಮಲಾ, ಅಲ್ರಿ ಇದೇನ್ರಿ ಇದು? ಊರು ಮುಂದಿನ ಹೊಲಕ್ಕೆ ನನಗೆ ಬುದ್ಧಿ ತೆಗೆದುಕೊಂಡು ಬಾ ಅಂತ ಹೇಳಿ ಬೇರೆ ಹೊಲಕ್ಕೆ ಹೋಗಿದ್ರಲ್ಲ, ಯಾಕ್ರಿ ನನ್ನ ತಿರುಗಾಡಕ್ಕೆ ಹಚ್ಚಿದ್ರಿ? ಇಲ್ಲ ನಿರ್ಮಲಾ, ಅದೊಂದು ದೊಡ್ಡ ಕಥೆಯೇ ಆಗಿ ಹೋಯಿತು. ಮೊನ್ನೆ ಮಳೆ ಆಯ್ತಲ್ಲ, ಆ ಮಳೆಗೆ ನಮ್ಮ ಹೊಲದಲ್ಲಿ ಒಡ್ಡು ಹರಿದಿತ್ತು. ಅದನ್ನು ಸುತ್ತ ಮಾಡಿ ನಂತರ ಅದೇ ನಮ್ಮ ಹೊಂದಿಗೆ ಗೌಡ್ರ ಹೊಲ ಇದೆಯಲ್ಲ, ಅವ್ರ ಬದುವಿನ ಮೇಲೆ ಇರೋ ಜಾಲೆ ಮರ ನಮ್ಮ ಹೊಲದಲ್ಲಿ ನೆರವು ಒಡ್ಡಿತ್ತು. ಅದಕ್ಕಾಗಿ ಅದನ್ನು ಕಡಿದು ನಾಳೆ ಬೆತ್ತನಿಗೆ ಅನುಕೂಲ ಮಾಡ್ಕೊಂಡು ಬರ್ಬೇಕಂತ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಇರ್ಲಿ ಬಿಡ್ರಿ, ಒಳ್ಳೆ ಕೆಲಸನ ಮಾಡಿದ್ದೀರಾ ರೀ. ಇಷ್ಟು ವೇಳೆ ಆದರೂ ನಿಮ್ಗೆ ಇನ್ನೂ ಹಸುವಿನ ಪರ್ವೇ ಇಲ್ಲ. ಬನ್ರಿ, ಊಟ ಮಾಡಿರಂತೆ. ಅಲ್ಲ ಕಣೆ, ನಿನ್ನಂಥ ಶ್ರೀಮತಿ ನನ್ನ ಪಕ್ಕದಲ್ಲಿರುವಾಗ ನನಗೆ ಏಕೆ ಊಟದ ಚಿಂತೆ? ಹೋಗ್ರಿ ರೀ, ಅಲ್ಲೇ ನಿಂತ್ಕೊಡ್ರಿ, ನನ್ನ ಮುಟ್ಬೇಡಿ. ಹೋಗ್ರಿ, ನನಗೆ ಹೇಳಕ್ಕೆ ನಾಚಿಕೆ ಆಗುತ್ತೆ. ನಾಚಿಕೆನ? ಅಲ್ಲ ಕಣೆ, ಈ ನಿನ್ನ ಪತಿರಾಯನ ಮುಂದೆ ನಾಚಿಕೊಂಡ್ರೆ ಹೇಗೆ? ಮನಸ್ಸಿನಲ್ಲಿ ಇದ್ದ ವಿಷಯನ ಸ್ವಚ್ಛದಲ್ಲಿ ಬಿಚ್ಚಿ ಹೇಳಿದ್ರೆ ಈ ನಿನ್ನ ಪತಿರಾಯ ತಿಳಿದುಕೊಳ್ತಾನೆ. ಹೇಳ್ತೀನಿ ರೀ. ನನಗೆ ಈಗ ನಿನಗೀಗ 3 ತಿಂಗಳು ಗರ್ಭಿಣಿ. ಅಲ್ಲ ಕಣೆ, ಈಗ ನೀನು ಮೂರು ತಿಂಗಳ ಬಸವಂತನ. ಅಲ್ಲ ಕಣೆ, ಆ ಭಗವಂತ ಕೊನೆಗೂ ಕಣ್ ತೆಗೆದು ಬಿಟ್ನಲ್ಲ. ಅಲ್ಲ, ಮದುವೆಯಾಗಿ 24 ವರ್ಷ ಕಳೆದರೂ ಕೂಡ 2 ಪಟ್ಟವನ್ನು ನಾವು ಕಳೆದು ಕೊನೆಗೂ ಕೂಡ ಮಕ್ಕಳ ಭಾಗ್ಯವನ್ನು ಕೊಟ್ಟನಲ್ಲ ಭಗವಂತ. ಹೌದು ರೀ, ಆ ದೇವರಿಗೆ ನಾವು ಎಷ್ಟು ಬೇಡ್ಕೊಂಡ್ರು ಕಮ್ಮಿನೇ ರೀ. ಬನ್ರಿ, ಇಷ್ಟೊಂದು ಏಳಾಗಿದೆ, ಇನ್ನ ಮಾತನಾಡ್ತಾ ನಿಂತ್ಬಿಟ್ರಲ್ಲ. ಬನ್ನಿ, ಊಟ ಮಾಡಿರಂತೆ. ಅಲ್ಲ ಕಣೆ, ಇಂಥ ಸಂತೋಷದ ವಿಷಯನ ಈ ನಿನ್ನ ಪತಿರಾಯನಿ ತಿಳಿಸಿದ್ಯಾ? ಅದರೊಂದಿಗೆ ಏನಾದರೂ ಆಗ್ಲಿ ರೀ, ನಿಮ್ಮ ಆಸೆಯಂತೆ ಆಗಲಿ.
ಆಸೆನಾ? ಹೋಗ್ರಿ